ಎಕ್ಸಾಮ್ ಬರ್ತಿದ್ವಿ ಅಣ್ಣ, ಅಲ್ಲಿ ಇಬ್ರು ಬಂದು 6 ಮಕ್ಕಳಿಗೆ ಹೇಳ್ಕೊಟ್ಟು ಮತ್ತೆ ಕಾಪಿ ಚೀಟಿ ಮಾಡಿ 4 ಮಕ್ಕಳಿಗೆ ಹೇಳ್ಕೊಟ್ಟು ಸ್ವಲ್ಪ ಪೊಲೀಸ್ ಬಂದು ನೋಡಿಗಟ್ಲೆ ಓಡೋದ್ರು. ಅಂದ್ರೆ ಯಾರು ಅವರು ಮನೆಯವರೇ ಬಂದು ಹೇಳ್ಕೊಟ್ರೆ ಬೇರೆ ಟೀಚರ್ಸ್ ಯಾರೋ ಬಂದು ಟ್ಯೂಷನ್ ಹೇಳ್ಕೊಡ್ತಾರಂತೆ. ಕೋಚಿಂಗ್ ಸೆಂಟ್ರ್ ಅವರು ಯಾವ ಕೋಚಿಂಗ್ ಸೆಂಟ್ರ್ ಅಂತ ಗೊತ್ತಾ? ನಿಮ್ದು ಯಾವ ಊರಿಂದ ಬಂದ್ರಿ? ಯಾವ ಸ್ಕೂಲ್? ಇಟಿಗೆಯಿಂದ. ಅವ್ರು ಬಂದು ಹೇಳ್ಕೊಟ್ಟಿರ್ತಾರೆ. ಯಾರು ಬರ್ತೀವಿ? ಮತ್ತೆ ವೈಟ್ ಶರ್ಟ್ ಹಾಕೊಂಡಿರ್ತಾರೆ. ರೂಮ್ ಸೂಪರ್ವೈಸರಾ ಬೇರೆ ಪರ್ಸನ್? ಬೇರೆ ಪರ್ಸನ್. ನಿಮ್ಗೇನು ಹೇಳಿಲ್ಲ? ಅವ್ರಿಗೆಲ್ಲ ಬಂದು ಟಿಕ್ ಹಾಕಿ ಕೊಟ್ಟು ಹೋದ್ರು. ಅಲ್ಲ, ಬರೇ ಸ್ಫೂರ್ತಿ ಸ್ಕೂಲ್ ನವೋದಯ ಸೆಂಟರ್ ಐತಲ್ಲ, ಅವ್ರಿಗೆ ಅಷ್ಟೇ ಹೇಳ್ಕೊಟ್ರ ಅಥವಾ ಎಲ್ಲರಿಗೂ? ನವೋದಯ ಸೆಂಟರ್ ಐತಲ್ಲ, ಸ್ಫೂರ್ತಿ ನವೋದಯ ಗೊತ್ತಿರೋರಿಗೆ ಮಾತ್ರ ಹೇಳ್ಕೊಟ್ರ ಅವರು. ಸ್ಟೂಡೆಂಟ್ಗಳು ಎಕ್ಸಾಮ್ ಬರೆಯಕ್ಕೆ ಬಂದಿದ್ದಾರೆ. ನಾವು ಅಚಾನಕ್ ಹೆಂಗ್ ಬರ್ದಾರಂತ ವಿಚಾರಣೆ ಮಾಡಕ್ ಬಂದಿದ್ದೀವಿ. ಸ್ಟೂಡೆಂಟ್ಗಳೇ ಹೇಳ್ತಾ ಇದ್ದಾರೆ, ಇಲ್ಲಿ ಒಳಗಡೆ ಬಂದು ಬೇಕಾಗಿರ್ತಕ್ಕಂಥ ಸ್ಟೂಡೆಂಟ್ಗಳಿಗೆ ಮಾತ್ರ ಅವರೇ ಬಂದು ಟಿಕ್ ಹಾಕಿ ಹೋಗ್ತಾ ಇದ್ದಾರೆ. ಅದು ಹಿಂದೂ ಡೋರ್ಲಿದ್ದ ಬಂದು ಒಂದು ವಿಚಾರಣೆ. ಇಲ್ಲಿ ಯಾವ ಸ್ಟೂಡೆಂಟ್ಗಳಿಗೆ ನಾವು ವೈಯಕ್ತಿಕ ಏನು ಮಾಡ್ತಾ ಇಲ್ಲ. ನಿಮ್ಮ ಪೇರೆಂಟ್ಸ್ಗಳು ನಿಮ್ಮ ಮಕ್ಕಳೇನು ಹೋಗಿದಾರಲ್ಲ, ಪೇರೆಂಟ್ಸ್ಗಳು ಮಕ್ಕಳನ್ನ ಕೇಳ್ರಿ ಅಂತ ಹೇಳೋರು. ಮನೆಗೆ ಹೋದ್ರು ನಿಮ್ಮ ಯಾರ್ಯಾರು ಹೇಳ್ಕೊಟ್ರೆ ಏನಂತ ವಿಚಾರಣೆ ಮಾಡಂತ ಹೇಳೋರು ಪೇರೆಂಟ್ಸ್ಗಳು. ಎಲ್ಲರಿಗೂ ಪ್ರತಿಯೊಬ್ಬ ಮಕ್ಕಳು ಹೇಳ್ತಾರೆ ಇದು ಎಲ್ಲ ನಡೆದಿರೋದು. ಎಲ್ಲ ಬೇಕಾಗಿರ್ತಕ್ಕಂಥ ಮಕ್ಕಳುಗಳನ್ನ ಬೇಕಂತೇಳಿ ಹಾಕೊಟ್ಟಿರೋದು. ವೈಯಕ್ತಿಕವಾಗಿ ಇದು ಬರೀ ಕಾಪಿ ಚೀಟಿ ನಡೆದಿದೆ. ಇಲ್ಲಿ ರೀ ಎಕ್ಸಾಮ್ ಕಂಪಲ್ಸರಿ ಇದು ನಡೆಸಲೇಬೇಕು. ನಿಮ್ಮ ಹೆಸರು ಹೇಳಿ. ಸರ್, ಇದು ರೀ ಎಕ್ಸಾಮ್ ಇನ್ನೊಂದ್ಸಲ. ನಮ್ಮ ಹೆಸರು ದುರ್ಗೇಶ್ ಅಂತೇಳಿ, ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಉಪಾಧ್ಯಕ್ಷ ಇದ್ದೀವಿ. ಇದೇನ ರೀ ಎಕ್ಸಾಮ್ ನಡೆದ ಕಾರಣದಲ್ಲಿ ಮತ್ತೆ ನಾವು ಉಗ್ರ ಹೋರಾಟ ಮಾಡೋಕ್ಕಂತ ಸಿದ್ಧ. 11:30ರಿಂದ 1:30 ಮಟ್ಟ ಎಕ್ಸಾಮ್ ಮಕ್ಕಳಿಗೆ ನಡೀತಿದೆ. ಆ ಟೈಮಲ್ಲಿ ಬೇರೆಯವ್ರು ಕೋಚಿಂಗ್ ಕೊಟ್ಟವ್ರು, ನವೋದಯ ಕೋಚಿಂಗ್ ಕೊಟ್ಟಿದ್ದವ್ರು ಏನಿದಾರಲ್ಲ, ಅವರೆಲ್ಲ ಮಕ್ಕಳಿಗೆಲ್ಲ ಬಂದುಬಿಟ್ಟು ಅವ್ರ ಮಕ್ಕಳಿಗೆ ಏನು ಟ್ರೈನಿಂಗ್ ಕೊಟ್ಟಿದ್ದಾರೋ ಅವರೇ ಬಂದು ಅವ್ರ ಮಕ್ಕಳಿಗೆಲ್ಲ ಆನ್ಸರ್ ಕೊಟ್ಟು ಹೇಳೋಗ್ತಿದ್ದಾರೆ. ಯಾವುದು ಕೋಚಿಂಗ್ ಸೆಂಟರ್? ಯಾವುದು ಸ್ಕೂಲ್? ಯಾವುದಮ್ಮ? ಸ್ಫೂರ್ತಿ. ಸ್ಫೂರ್ತಿ ಅವರು ಬಂದು ಹೇಳ್ಕೊಟ್ಟು ಹೋಗ್ತಿದ್ದಾರೆ. ಬಟ್ ಇನ್ನು ಉಳಿದ ಮಕ್ಕಳಿಗೆ ಅವ್ರದ್ದೇನು ಪರಿಸ್ಥಿತಿ? ನಿಮ್ಮ ಮಗು ಯಾವ ಶಾಲೆಯಿಂದ ಬಂದಿತ್ತು ಎಕ್ಸಾಮ್ ಬರೆಯೋಕ್ಕೆ? ನಮ್ಮ ಮಗು ಬಂದ್ಬಿಟ್ಟು ನಿವೇದಿತ ಸ್ಕೂಲಿಂದ ಬಂದಿದೆ. ಅಂದರೆ ಈಗ ಮಾಡ್ತಿರೋದೇ ಒಂದು ಕಾಪಿ ನಡೆಸೋ ಪ್ರಯತ್ನ ಮಾಡಿದ್ದಾರೆ. ಅದರಲ್ಲೂ ತಾರತಮ್ಯ ಮಾಡಿದ್ದಾರೆ ನೀವು ಹೇಳ್ತಿದ್ರು. ಅವ್ರ ಮಕ್ಕಳು ಎಷ್ಟು ಹೇಳ್ಕೊಡ್ತಿದ್ದಾರೆ, ಬೇರೆ ಸ್ಕೂಲಿಂದ ಬಂದವ್ರಿಗೆ ಮಾಡ್ತಿಲ್ಲ. ಇನ್ನು ಉಳಿದ ಮಕ್ಕಳು ಈಗ ನಾವು 50-60 ಸಾವಿರ ರೂಪಾಯಿ ಕೊಟ್ಟು ಕೋಚಿಂಗ್ ಕೊಟ್ಟು ಇವರಿಗೆಲ್ಲ ಮಕ್ಕಳಿಗೆಲ್ಲ ಟ್ರೈನಪ್ ಮಾಡಿಸಿ ಇವರಿಗೆಲ್ಲ ಎಕ್ಸಾಮ್ ಬರ್ಸೋಕ್ಕಂತ ನಾವೇ ಕೊಟ್ಟು ಕಳಿಸಿದ್ದೀವಿ. ಬಟ್ ಬೇರೆ ಥರ ಬಂದು ಅವರು ಮಕ್ಕಳಿಗೆಲ್ಲ ಹೇಳ್ಕೊಟ್ಟೋದ್ರೆ ಇನ್ನು ಉಳಿದ ಮಕ್ಕಳಿಗೆ ಏನು ಇದು ಮಾಡ್ದಂಗೆ ಅವರು ಎಲ್ಲ ಮಕ್ಕಳಿಗೆ ಕೇಳಂತ ಹೇಳ್ರಿ ಸರ್. ಈಗ ಅವರು ಸೂಪರ್ವೈಸರ್ ಯಾರು ಇದಿಲ್ಲ ಅಂತಲ್ಲಿ? ಸೂಪರ್ವೈಸರ್ ಇರ್ದಾರಂತೆ, ಬಟ್ ಅವ್ರು ಏನು ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತ. ಅಂದರೆ ಅವರು ಶಾಮಿಲ್ ಆಗಿದ್ದಾರೆ ಅಂತ ಅರ್ಥ? ರೆಸ್ಪಾನ್ಸ್ ಏನು ಮಾಡ್ತಾ ಇಲ್ಲ. ಈಗ ನಿಮ್ದೇನು ಇದೆ, ನಿಮ್ಮ ಉದ್ದೇಶ ಏನು ಹೇಳಬೇಕು? ಎಲ್ಲ ಮಕ್ಕಳಿಗೂ ನ್ಯಾಯ ಜರುಗಬೇಕಂತೇಳಿ. ನ್ಯಾಯ ಜರುಗಬೇಕಾ? ಮತ್ತು ಮರುಪರೀಕ್ಷೆ ನಡೆಸಬೇಕು. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.